ಹುಬ್ಬಳ್ಳಿಯಲ್ಲಿ ಮತ್ತೊಬ್ಬ ಯುವತಿಯ ಭೀಕರ ಹತ್ಯೆ. ಪ್ರೀತಿ ನಿರಾಕರಿಸಿದ್ದಕ್ಕೆ ಚಾಕುವಿನಿಂದ ಇರಿದು ಕೊಂದ ಪ್ರೇಮಿ. ಅಂಜಲಿ ಅಂಬಿಗೇರ 20 ವರ್ಷದ ಯುವತಿ ತನ್ನ ಇಬ್ಬರು ತಂಗಿಯರ ಜೊತೆ ವೀರಾಪುರ ಓಣಿಯಲ್ಲಿ ಅಜ್ಜಿ ಮನೆಯಲ್ಲಿ ವಾಸವಾಗಿದ್ಲು. ಮನೆಗೆಲಸ ಮಾಡ್ತಿದ್ದ ಅಂಜಲಿ ಹಿಂದೆ ಗಿರೀಶ್ ಸಾವಂತ ಪ್ರೀತಿಸು ಅಂತ ಹಿಂದೆ ಬಿದ್ದಿದ್ದ. ಅಲ್ಲದೆ ನನ್ ಜೊತೆ ಮೈಸೂರಿಗೆ ಬಾ ಅಂತ ಒತ್ತಾಯ ಕೂಡ ಮಾಡಿದ್ದಂತೆ. ಅದಕ್ಕೆ ಒಪ್ಪದೆ ಇದ್ದಿದ್ದಕ್ಕೆ ಇವತ್ತು ಮುಂಜಾನೆ 5:30 ಸುಮಾರಿಗೆ ಅಂಜಲಿ ಮನೆಗೆ ತೆರಳಿ ಬಾಗಿಲು ಬಡಿದಿದ್ದಾನೆ. ಆಕೆ ಬಾಗಿಲು ತೆರೆಯುತ್ತಿದ್ದಂತೆ ಚಾಕುವಿನಿಂದ ಇರಿದು ಎಸ್ಕೇಪ್ ಆಗಿದ್ದಾನೆ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಅಂಜಲಿ ಸ್ಥಳದಲ್ಲಿಯೇ ಉಸಿರು ಚೆಲ್ಲಿದ್ದಾಳೆ. ನಾವು 4 ಮಂದಿ ಜೊತೆಗಿದ್ದೀವಿ, ಏನ್ ಮಾಡಿದ್ರು ಬಿಡುವಲ್ರಿ ನಾವು. ಜಗಳ ಮಾಡಿದ್ವಿ. ಆಕೆಗೆ ಹಾಕ ಕುಂತ್ಬಿಟ್ಟಂದ್ರಿ ಚಾಕು. ನಿರಂಜಿ ಮಗಳಿಗೆ ಹಂಗಾಗಿತ್ತು ನೋಡಿ, ಹಂಗ ಆತತ್ತೆ ಅಂತ ಅಂದಿದ್ ನಂತರ ಮೈಸೂರಿಗೆ ಬರ್ಲಿಲ್ಲ ಅಂತಂದ್ರ ನಾನ್ ನಿನ್ನ ಪರಿಹಾರ ಮಾಡ್ತೀನಿ, ಇದ್ರ ಗಾಡಿ ಒಳಗೆಲ್ಲ ಹಾಕ್ತೀನಿ. ಅಂದ್ ವೇಳೆ ನಮ್ ತಂಗಿಯರ್ ಇಬ್ರು ಅದಾರ, ನಮ್ಮ ಅಮ್ಮದಾಳ, ನಾ ಎಲ್ಲಿಗೆ ಬರಂಗಿಲ್ಲ ಅಂತಂದ. ಮೊದಲ ಅವನ ಹಿಡ್ದು ಹಾಕ್ಬೇಕ್ರಿ. ಈ ನ್ಯಾಯ ಸಿಗ್ಬೇಕಂದ್ರ ಮೊದಲ ಅವ ಇದೇ ಸಿಗ್ಬೇಕ್ರಿ. ಅವನ ಮಾಡಿದ್ರಿ, ನನ್ನ ಮೊಮ್ಮಗ ತಿರಿ ಕಲ್ತಿದ್ದ ಅವನ ರೀ. ನಮ್ಮ ಅಕ್ಕ ನಾ ಮಾಡಂಗಿಲ್ಲ, ನೀನ್ ಲವ್ ಮಾಡಂಗಿಲ್ಲ ಅಂದ್ರು ಇದು ಮಾಡಿದಾರೆ. ಮನಿಗ್ ಬಂದಿಲ್ರಿ, ಅವ ಫೋನ್ ಹಚ್ಚಿ ಬೆದರಿಕೆ ಹಾಕ್ತಿದ್ದಾರಿ. ನೀನ್ ನನ್ ಮದ್ವಿ ಮಾಡ್ಕೊತಿಲ್ಲ, ನಿನ್ ಕೊಂದ್ ಹೋಗ್ತೇನೆ ನೋಡ ಅಂತ ಬೆದರಿಕೆ. ಈ ಒಂದ್ ಹುಡುಗಿ ಕೊಲೆ ಆಗೈತಲ್ಲ ಅಂಜಲಿ, ನನ್ ಜೋಡಿ ನೀ ಮೈಸೂರಿಗೆ ಬರ್ಲಿಲ್ಲ, ನಿನ್ ಕೊಂದ ಹೋಗ್ತೇನ ಮೈಸೂರಿಗೆ ಅಂತ. ನಿನ್ ಕೊಂದು